ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಣರಂಗವಾದ ಬಿಡದಿ ಟೌನ್ಶಿಪ್ ವಿಚಾರ. ರೈತರ ತೀವ್ರ ವಿರೋಧದ ನಡುವೆಯೂ ಸರ್ವೆಗೆ ಬಂದ ಅಧಿಕಾರಿಗಳನ್ನ ನೋಡುತ್ತಲೇ ಅಟ್ಟಾಡಿಸಿ ಹೊಡೆದು ಬಿಟ್ಟಿದ್ದಾರೆ ಗ್ರಾಮದ ಮಹಿಳೆಯರು. ಮಂಡಲಹಳ್ಳಿ ಗ್ರಾಮದಲ್ಲಿ ಅಧಿಕಾರಿಗಳ ವಿರುದ್ಧ ಮಹಿಳೆಯರ ರೋಷಾಗ್ನಿ. ಅಧಿಕಾರಿಗಳಿಗೆ ಪೊರಕೆ, ಕಲ್ಲು, ಕಟ್ಟಿಗೆಯಿಂದ ಸರಿಯಾಗಿ ಹೊಡೆದು ಕಳಿಸಿದ್ದಾರೆ ಮಹಿಳೆಯರು. ಈಗ ಬರ್ತೀರಾ? ಏನ್ ಸುದ್ದಿ ಅಂದ್ರೆ, ಮಂಡಲಹಳ್ಳಿ ಗ್ರಾಮದಲ್ಲಿ 27 ಜನ ಖಾತೆದಾರರು ಇದ್ದಾರೆ. ಅದರಲ್ಲಿ 21 ಜನ ರೈತರು ನಮಗೆ ಒಪ್ಪಿಗೆ ಇದೆ, ನಮಗೆ ಸರ್ವೆ ಮಾಡೋದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಧಿಕಾರಿಗಳು ಬಂದಿದ್ದಾರೆ. ಕೆಲವರಿಗೆ ಸರ್ವೆ ಮಾಡೋದಕ್ಕೆ ತಮ್ಮ ಜಾಗವನ್ನ ಸರ್ವೆ ಮಾಡೋದು ಬೇಡ ಅಂತ ಹೇಳಿ ವಿರೋಧ ಇತ್ತು. ಯಾವಾಗ ಒಪ್ಪಿಗೆ ಇರೋರ ಜಮೀನಿಗೆ ಬಂದು ಸರ್ವೆ ಮಾಡೋದಕ್ಕೆ ಶುರು ಮಾಡಿದ್ರು, ಒಪ್ಪಿಗೆ ಇಲ್ಲದೆ ಇದ್ದವರು ಪೊರ್ಕೆನ, ಕಲ್ಲನ್ನ, ಇಟ್ಟಿಗೆನ ತಗೊಂಡು ಅಧಿಕಾರಿಗಳಿಗೆ ಹೊಡೆಯೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಕಾರಣನೇ ಬೇರೆ. ಸರ್ಕಾರಕ್ಕೆ ಇರುವಂಥ ದ್ವೇಷವನ್ನ ಅಧಿಕಾರಿಗಳ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ. ಕೆಲವರು ಹೇಳ್ತಾ ಇದ್ರು, ಸಿಎಂನ ಭೇಟಿ ಮಾಡಿಸಿ ಅಂತ ಅಧಿಕಾರಿಗಳಿಗೆ ಹೇಳಿದ್ವಿ, ಆದ್ರೆ ಸಿಎಂನ ಇಲ್ಲಿವರೆಗೂ ನಮ್ಮನ್ನ ಭೇಟಿ ಮಾಡಿಸಿಲ್ಲ, ಅದಕ್ಕೂ ಸೇರಿಸಿ ಹೊಡೆದ್ವಿ ಅಂತ ಹೇಳ್ತಾ ಇದ್ರು. ಆಗ ಈ ರೀತಿ ಮಾಡೋದು ಖಂಡಿತ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಇವರು ದ್ವೇಷ ಏನಿದೆಯೋ ಅಥವಾ ರಾಜಕಾರಣ ಏನಿದೆಯೋ ಅಥವಾ ಜಮೀನು ವಿವಾದ ಆಗಿರ್ಬೋದು, ಏನೇ ಇರಬಹುದು, ಅದು ಸರ್ಕಾರಕ್ಕೆ ನೇರವಾಗಿ ಪೈಪೋಟಿ ಇಳಿಬೇಕಾಗುತ್ತೆ. ಆದರೆ ಅಧಿಕಾರಿಗಳು ಸರ್ವೆ ಮಾಡೋದಕ್ಕೆ ಬಂದಿದ್ದಾರೆ. ಏನು ಆ ಗ್ರಾಮದಲ್ಲಿ 27 ಜನ ಖಾತೆದಾರರಿದ್ದಾರೆ. ಕೆಲವರಿಗೆ ಒಪ್ಪಿಗೆ ಇತ್ತು, 21 ಜನಕ್ಕೆ ಒಪ್ಪಿಗೆ ಇತ್ತು. ಹಾಗಾಗಿ ಸರ್ವೆ ಮಾಡೋದಕ್ಕೆ ಬಂದಿದ್ದಾರೆ. ಕೆಲವರಿಗೆ ಒಪ್ಪಿಗೆ ಇರಲಿಲ್ಲ, ಅವ್ರ ಜಮೀನಿಗೆ ಇವ್ರು ಕಾಲಿಟ್ಟಿಲ್ಲ, ಆದರೂ ಸಹ ಅವ್ರ ಜಾಗಕ್ಕೆ ಬಂದ್ರ. ಯಾಕೆ ಸರ್ವೆಗೆ ಬಂದ್ರಿ? ಇನ್ನೊಂದ್ಸರಿ ಬರ್ತೀರಾ? ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಹೋಗ್ಲಿ, ಸರ್ಕಾರಕ್ಕೆ ನೇರವಾಗಿ ಬಿಸಿ ಮುಟ್ಟಿಸಿ. ಬರ್ತಾರಲ್ಲ ಊರಿಗೆ, ಬಿಡದಿಗೆ ಬರ್ತಾರಲ್ಲ, ಸಮಾವೇಶ ಮಾಡ್ತಾರಲ್ವಾ, 2 ಸ್ಟೇಜ್ ಅನ್ನು ಹಾಕಿ ಭಾಷಣ ಮಾಡ್ತಾರಲ್ವಾ, ಅವಾಗ ಯಾಕೆ ನಿಮ್ಮ ಆಕ್ರೋಶವನ್ನು ತೋರಿಸೋದಿಲ್ಲ? ಒಟ್ಟಿನಲ್ಲಿ ರಣರಂಗವಾಗಿದೆ ಬಿಡದಿ ಟೌನ್ಶಿಪ್ ವಿಚಾರ. ವಿರೋಧದ ನಡುವೆಯೂ ಅಧಿಕಾರಿಗಳಿಂದ ಸರ್ವೆ. ಕೆಲವರಿಗೆ ಒಪ್ಪಿಗೆ ಇತ್ತು, ಇನ್ನು ಕೆಲವರಿಗೆ ಒಪ್ಪಿಗೆ ಇರಲಿಲ್ಲ. ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಪೊರಕೆಗಳಲ್ಲಿ ಪೂಜೆ ಮಾಡಿಬಿಟ್ಟಿದ್ದಾರೆ. ಒಂದು ರೀತಿಯಾಗಿ ಪೊರಕೆ ಚಳುವಳಿ ಅಂದ್ರೂ ತಪ್ಪಾಗೋದಿಲ್ಲ. ಎಲ್ಲ ಮಹಿಳೆಯರು ಸೇರ್ಕೊಂಡು ಹೆಂಗ ಬಾರಿಸ್ತಾ ಇದ್ದಾರೆ ನೋಡಿ. ಅಧಿಕಾರಿಗಳು ಅವಮಾನ. ಯಾಕೆಂತ ಹೇಳಿದ್ರೆ, ಸರ್ಕಾರ ಕೊಟ್ಟಂತ ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಬೇಡ ಅಂದವ್ರ ಜಮೀನಿಗೆ ಇವರೇ ನುಗ್ಗಿ ಸರ್ವೆ ಮಾಡೋದಕ್ಕೆ ಹೊರಟಿಲ್ಲ. ಬೇಡವಾ ನಿಮಗೆ, ನಾವೇನು ಮಾಡೋದಿಲ್ಲ, ನಿಮ್ಮ ಜಮೀನಿಗೆ ನಾವು ಕಾಲಿಡಲ್ಲ ಅಂತ ಹೇಳಿದ್ದಾರೆ. ಯಾರಿಗೆ ಒಪ್ಪಿಗೆ ಇತ್ತು ಅವ್ರ ಜಮೀನಿಗೆ ಹೋಗಿದ್ದಾರೆ. ಆಗ ಈ ರೀತಿ ಘಟನೆ ಆಗಿದೆ. ಸಿಎಂನ ಭೇಟಿ ಮಾಡಿಸಿ ಅಂದ್ರು, ಸಿಎಂನ ಭೇಟಿ ಮಾಡಿಸ್ಲಿಲ್ಲ. ಒಂದ್ ರೀತಿಯಾಗಿ ಅಲ್ಲೇ ಗೊಂದಲ ಇದೆ. ಒಂದೇ ಊರಿನಲ್ಲಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆ. ಕೆಲವ್ರು ಹೇಳ್ತಾರೆ 80% ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ. ಅದೇ ಊರಿನಲ್ಲಿ ಇನ್ನರ್ಧ ಜನ ಹೇಳ್ತಾರೆ 80% ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅಂತ. ಸರ್ಕಾರನ ಹೇಳ್ತಾ ಇದೆ 80% ಒಪ್ಪಿಗೆಯನ್ನು ಕೊಟ್ಟಿದೆ ಅಂತ. ಈ ರೀತಿಯಾಗಿ ಎಲ್ಲವೂ ಗೊಂದಲಕಾರಿಯಾಗಿನೇ ಸೃಷ್ಟಿಯಾಗ್ತಾ ಇದೆ. ಒಟ್ಟಿನಲ್ಲಿ ದಿನದಿಂದ ದಿನಕ್ಕೆ ಟೌನ್ಶಿಪ್ ವಿಚಾರ ರಾಜಕಾರಣದಲ್ಲಿ ತಿರುವು ಪಡ್ಕೊಳ್ಳೋದು, ರಾಜಕಾರಣದ ದ್ವೇಷ ಒಂದು ಬದಿಗಿಟ್ಟು ನೋಡ್ಕೊಂಡ್ರೆ ಆ ಊರಿನಲ್ಲಿ ಕಿಚ್ಚು ಹೊತ್ಕೊಂಡು ಉರಿತಾ ಇದೆ. ಮಾಡ್ತಾ ಇದ್ದೀನಿ. ಕೊಡ್ರಿ 2,000 ರೂಪಾಯಿ ಕೊಡ್ರಲ್ಲ ನೋಡೋದು. 80%